ಜಿಲ್ಲೆಯ ಕುಂದಾಪುರ ಭಾಗದಲ್ಲಿ ನೆಲೆಗೊಂಡಿರುವ ಶ್ರೀ ಕ್ಷೇತ್ರ ಗುಡ್ಡಮ್ಮಾಡಿ ಕರಾವಳಿಯ ಜನತೆಗೆ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಮಹತ್ವ ಪಡೆದಿರುವ ಈ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವ ಕಿರುಷಷ್ಠಿ ಉತ್ಸವವು ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿಭಾವವನ್ನು ಹುಟ್ಟಿಸುತ್ತದೆ. ಈ ದಿನದಂದು ಬೈಂದೂರು, ಶಿರೂರು ಹಾಗೂ ಕುಂದಾಪುರ ತಾಲ್ಲೂಕಿನ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ಬಂದು ಶ್ರೀ ದೇವರ ದರ್ಶನ ಪಡೆದು ತಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ಧಾರ್ಮಿಕ ತೃಪ್ತಿಯನ್ನು ಅನುಭವಿಸುತ್ತಾರೆ. ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಜನಸಾಮಾನ್ಯರ ಸಾಮಾಜಿಕ ಒಗ್ಗಟ್ಟಿನ ಸಂಕೇತವೂ ಆಗಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ನಡೆಯುವ ಪೂಜೆ, ಮಂಗಳಾರತಿ ಭಕ್ತರಿಗೆ ದೈವಿಕ ಶಾಂತಿಯನ್ನು ನೀಡುತ್ತದೆ. ಪ್ರತಿಯೊಂದು ಬೆಳಿಗ್ಗೆ ಹಾಗೂ ಸಂಜೆ ನಡೆಯುವ ಈ ಪೂಜಾ ಕ್ರಮವು ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಮಾಡುತ್ತದೆ. ಅಲ್ಲದೆ ಮಕರ ಸಂಕ್ರಮಣದಂದು ವಿಶೇಷ ಪೂಜೆ, ಅನ್ನಸಂತರ್ಪಣೆ ನಡೆಯುವುದು ಇಲ್ಲಿ ಒಂದು ಪ್ರಮುಖ ಆಚರಣೆ. ಸಾವಿರಾರು ಜನರು ಈ ದಿನದಂದು ಬಂದು ಅನ್ನಸಂತರ್ಪಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅನ್ನದಾನವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ದಾನಗಳಲ್ಲಿ ಒಂದು. ಅನ್ನದಾನಂ ಪರಮೋ ದಾನಂ ಎಂಬ ನುಡಿಗಟ್ಟು ಇಲ್ಲಿ ಪ್ರತಿಯೊಂದು ಸಂಕ್ರಮಣದಂದು ಜೀವಂತವಾಗುತ್ತದೆ. ನಾಗಾರಾಧನೆ ಈ ಕ್ಷೇತ್ರದ ಮತ್ತೊಂದು ವಿಶಿಷ್ಟ ಆಚರಣೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವು ಋಗ್ವೇದದಲ್ಲಿಯೂ ಉಲ್ಲೇಖಗೊಂಡಿದೆ. ನಾಗಪೂಜೆ ಭಾರತದೆಲ್ಲೆಡೆ ಪ್ರಸಿದ್ಧವಾಗಿದ್ದರೂ ಕರಾವಳಿಯ ತುಳುನಾಡಿನಲ್ಲಿ ನಾಗಮಂಡಲ ಪೂಜೆಗೆ ವಿಶೇಷ ಮಹತ್ವವಿದೆ. ನಾಗಮಂಡಲವು ಕೇವಲ ಒಂದು ಪೂಜಾ ವಿಧಾನವಲ್ಲ, ಅದು ಜನರ ಜೀವನದಲ್ಲಿ ನಾಗದೇವರ ಪ್ರಭಾವವನ್ನು ಪ್ರತಿಬಿಂಬಿಸುವ ಒಂದು ಆಧ್ಯಾತ್ಮಿಕ ನೃತ್ಯರೂಪವಾಗಿದೆ. ಪುರಾಣಗಳಲ್ಲಿ ನಾಗಪೂಜೆಯ ಮೂಲವನ್ನು ವಿವರಿಸುವ ಒಂದು ಕತೆ ಪ್ರಸಿದ್ಧವಾಗಿದೆ. ಗರುಡ ಮತ್ತು ವಾಸುಕಿಗಳ ನಡುವೆ ಬದ್ಧ ದ್ವೇಷವು ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖಗೊಂಡಿದೆ. ಗರುಡನ ಭಯದಿಂದ ವಾಸುಕಿ ಗುಹೆಯಲ್ಲಿ ಅಡಗಿ ಕುಳಿತು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಶಿವನು ಅವನ ಭಕ್ತಿಯನ್ನು ಮೆಚ್ಚಿ ಅವನಿಗೆ ಅಭಯ ಹಸ್ತವನ್ನು ನೀಡುತ್ತಾನೆ. ಶಿವನು ವಾಸುಕಿಗೆ ವರವಾಗಿ ಹೇಳುತ್ತಾನೆ, ತನ್ನ ಮಗನಾದ ಸುಬ್ರಹ್ಮಣ್ಯನು ದುಷ್ಟ ನಿಗ್ರಹಕ್ಕಾಗಿ ಹುಟ್ಟಿ ಬರುವನು. ಅವನ ಒಂದಂಶ ವಾಸುಕಿಯೊಂದಿಗೆ ಸೇರಿದಾಗ ವಾಸುಕಿಯು ಪೂಜಾರ್ಹನಾಗುವನು. ಈ ವರದಿಂದಲೇ ನಾಗಪೂಜೆ ಪ್ರಾರಂಭವಾಯಿತು ಎಂಬ ಪ್ರತೀತಿ ಜನರಲ್ಲಿ ಬೇರೂರಿದೆ. ನಾಗಾರಾಧನೆಗೆ ಸಂಬಂಧಿಸಿದಂತೆ ತುಳುನಾಡಿನ ಜನರು ನಡೆಸುವ ನಾಗಮಂಡಲವು ಅತ್ಯಂತ ವೈಭವಶಾಲಿ. ರಂಗಿನ ವಸ್ತ್ರಧಾರಿಗಳು, ನೃತ್ಯ, ಸಂಗೀತ, ಮಂತ್ರೋಚ್ಚಾರಣೆ. ನಾಗಮಂಡಲದಲ್ಲಿ ನಾಗದೇವರನ್ನು ಆಮಂತ್ರಿಸಿ ಭಕ್ತರ ಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸಲಾಗುತ್ತದೆ. ಈ ಆಚರಣೆ ಜನರ ಮನಸ್ಸಿನಲ್ಲಿ ಭಯವನ್ನು ನಿವಾರಿಸಿ ಭಕ್ತಿಯನ್ನು ಬಲಪಡಿಸುತ್ತದೆ. ಗುಡ್ಡಮ್ಮಾಡಿ ಕ್ಷೇತ್ರದಲ್ಲಿ ನಡೆಯುವ ಈ ಎಲ್ಲ ಆಚರಣೆಗಳು ಜನರ ಜೀವನದಲ್ಲಿ ಧಾರ್ಮಿಕ ಶ್ರದ್ಧೆ, ಸಾಮಾಜಿಕ ಒಗ್ಗಟ್ಟು ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ತಂದುಕೊಡುತ್ತವೆ. ಪ್ರತಿಯೊಂದು ಉತ್ಸವ, ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಅನ್ನಸಂತರ್ಪಣೆ. ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅದು ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಪ್ರತಿರೂಪವಾಗಿದೆ. ನಾಗಮಂಡಲದ ವೈಭವವನ್ನು ವಿವರಿಸುವಾಗ ಅದರ ಪ್ರತಿಯೊಂದು ಹಂತವೂ ಒಂದು ವಿಶಿಷ್ಟವಾದ ಸಂಸ್ಕೃತಿಯ ಪ್ರತಿಬಿಂಬವಾಗುತ್ತದೆ. ವರ್ಣವೈಭವದ ಮಂಟಪದೊಳಗೆ ಸಿದ್ಧಗೊಳ್ಳುವ ವೇದಿಕೆ ಕೇವಲ ಒಂದು ಪೂಜಾ ಸ್ಥಳವಲ್ಲ, ಅದು ಸಮಗ್ರ ಸಮುದಾಯದ ಆಧ್ಯಾತ್ಮಿಕ ಶಕ್ತಿಯನ್ನು ಒಟ್ಟುಗೂಡಿಸುವ ಕೇಂದ್ರವಾಗಿರುತ್ತದೆ. ವೇದಿಕೆಯ ಮಧ್ಯಭಾಗದಲ್ಲಿ ರಚಿಸಲ್ಪಡುವ ದೊಡ್ಡ ನಾಗಮಂಡಲವು ಕೇವಲ ಕಲಾತ್ಮಕ ವಿನ್ಯಾಸವಲ್ಲ, ಅದು ದೈವಶಕ್ತಿಯ ಆವಾಹನಕ್ಕೆ ತಕ್ಕಂತಹ ಪವಿತ್ರ ಚಿಹ್ನೆಯಾಗಿದೆ. ವೈದ್ಯರೆಂಬ ಜನಾಂಗದವರು ಇದನ್ನು ರಚಿಸುವ ಹಕ್ಕನ್ನು ಹೊಂದಿರುವುದು ಅವರ ವಂಶಪಾರಂಪರ್ಯದ ಗೌರವವನ್ನು ತೋರಿಸುತ್ತದೆ. ಕಾಲುಬಲಿ, ಅರ್ಧಬಲಿ, ಪೂರ್ಣಬಲಿ ಎಂಬ ವಿಭಿನ್ನ ಹಂತಗಳಲ್ಲಿ ಚೌಕಾಕಾರದ, ಆಯತಾಕಾರದ, ಅಷ್ಟಭುಜಾಕೃತಿಯ ಅಥವಾ ವೃತ್ತಾಕಾರದ ಮಂಡಲಗಳನ್ನು ರಚಿಸುವುದು ಪೂಜೆಯ ಉದ್ದೇಶಕ್ಕೆ ತಕ್ಕಂತೆ ರೂಪುಗೊಳ್ಳುತ್ತದೆ.
ಮಂಡಲವನ್ನು ರಚಿಸುವಾಗ ಬಳಸುವ ಬಣ್ಣಗಳು ಸಹ ನೈಸರ್ಗಿಕವಾಗಿರಬೇಕು ಎಂಬ ಕಟ್ಟಳೆ ಅತ್ಯಂತ ಮಹತ್ವದ್ದಾಗಿದೆ. ಅರಿಶಿನ ಮತ್ತು ಸುಣ್ಣದಿಂದ ಕೆಂಪು ಬಣ್ಣ, ಬಿಳಿ ಶೇಡಿ ಮಣ್ಣಿನಿಂದ ಬಿಳಿ ಬಣ್ಣ, ಎಲೆಗಳ ಪುಡಿಯಿಂದ ಹಸಿರು ಬಣ್ಣ, ಭತ್ತದ ಹೊಟ್ಟನ್ನು ಸುಟ್ಟು ಕಪ್ಪು ಬಣ್ಣ ತಯಾರಿಸುವುದು ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಬಲಪಡಿಸುತ್ತದೆ. ಈ ಪಂಚವರ್ಣಗಳಿಂದ ರಚಿತವಾದ ಮಂಡಲದ ಸುತ್ತ ಅಕ್ಕಿ, ಅಡಿಕೆ, ಬಾಳೆಗೊನೆಗಳ ಅಲಂಕಾರ ಮತ್ತು ದೀಪದ ಕಂಬಗಳು ಪೂಜಾ ಸ್ಥಳವನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತವೆ. ನಾಗವನದಲ್ಲಿ ಹಾಲಿಟ್ಟು ಸೇವೆಯ ಮೂಲಕ ಆರಂಭವಾಗುವ ಪೂಜಾ ವಿಧಿಗಳು ಸಮಗ್ರ ಸಮುದಾಯವನ್ನು ಒಂದೇ ಶಕ್ತಿಯ ಅಡಿಯಲ್ಲಿ ಒಟ್ಟುಗೂಡಿಸುತ್ತವೆ. ಪೂಜೆಯ ಅಂತಿಮ ಹಂತದಲ್ಲಿ ಯಜಮಾನ, ಪಾತ್ರಿ, ನಾಗನರ್ತಕ, ವಾದ್ಯಗಾರರು, ಪುರೋಹಿತರು ವೇದಿಕೆಗೆ ಆಗಮಿಸುವಾಗ ವಾತಾವರಣ ಸಂಪೂರ್ಣ ಕತ್ತಲಿನಿಂದ ಆವರಿಸಿಕೊಂಡಿರುತ್ತದೆ. ಈ ಕತ್ತಲು ನಾಗನರ್ತನಕ್ಕೆ ತಕ್ಕಂತಹ ರಹಸ್ಯಮಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಾಗಪಾತ್ರಿಯು ಕೆಂಪು ವಸ್ತ್ರವನ್ನು ಧರಿಸಿ ಮಾಧ್ಯಮವೆಂದು ಪರಿಗಣಿಸಲ್ಪಡುವರೆಂದರೆ, ಅರ್ಧನಾರಿ ವೇಷದಲ್ಲಿ ಕಾಣಿಸಿಕೊಳ್ಳುವ ನಾಗನರ್ತಕನು ಹೆಣ್ಣು ಹಾವಿನ ಪ್ರತಿರೂಪವೆಂದು ಪರಿಗಣಿಸಲ್ಪಡುತ್ತಾನೆ. ಪೇಟ, ಕಪ್ಪು ಪೈಜಾಮ, ಸೀರೆ ಮತ್ತು ರವಿಕೆ ಧರಿಸಿದ ಅರ್ಧನಾರಿ ವೇಷವು ಪುರಾತನ ಸಂಸ್ಕೃತಿಯ ಪ್ರತಿರೂಪವಾಗಿದ್ದು, ಅದರ ನರ್ತನವು ಹಾವಿನ ಬಳುಕಾಟದಂತೆ ಕಾಣುತ್ತದೆ. ಕೈಯಲ್ಲಿ ಹಿಡಿದ ಢಕ್ಕೆಯ ಬಾರಿಸುವ ಶಬ್ದ, ಹಿನ್ನೆಲೆಯ ವಾದ್ಯಗಾರರ ನಾಗಸ್ವರದ ನಾದ, ಹಾಡು ಮತ್ತು ಸಂಗೀತ. ನರ್ತನದ ಮಧ್ಯದಲ್ಲಿ ಪಾತ್ರಧಾರಿಗಳ ನಡುವೆ ನಡೆಯುವ ಪ್ರಶ್ನೋತ್ತರಗಳು ಕೇವಲ ನಾಟಕೀಯ ಅಂಶವಲ್ಲ, ಅವು ದೈವಶಕ್ತಿಯೊಂದಿಗೆ ಮಾನವನ ಸಂವಾದದ ಪ್ರತಿರೂಪವಾಗಿರುತ್ತವೆ. ವೈದ್ಯರೆಂಬ ಜನಾಂಗದವರೇ ಈ ನರ್ತನವನ್ನು ನಿರ್ವಹಿಸಬೇಕೆಂಬ ನಿಯಮವು ಅವರ ಆಧ್ಯಾತ್ಮಿಕ ಹೊಣೆಗಾರಿಕೆಯನ್ನು ತೋರಿಸುತ್ತದೆ. ನಾಗಕನ್ನಿಕೆಯ ವೇಷಧಾರಿಯು ನರ್ತಿಸುವಾಗ ಸಮುದಾಯದ ಎಲ್ಲರಿಗೂ ದೈವಶಕ್ತಿಯ ಅನುಭವವನ್ನು ನೀಡುತ್ತಾನೆ. ನಾಗಮಂಡಲವು ಕರ್ನಾಟಕದ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುವ ಒಂದು ಅದ್ಭುತವಾದ ಸಾಂಸ್ಕೃತಿಕ ವಿಧಿ. ಇದು 2 ದಿನಗಳ ಕಾಲ ನಡೆಯುವ ಸಮಗ್ರ ಆಚರಣೆ ಆಗಿದ್ದರೂ ಮಂಟಪದಲ್ಲಿ ನಡೆಯುವ ನಾಗನರ್ತನವೇ ಇದರ ಹೃದಯ ಭಾಗ. ನಾಗನರ್ತನವು ನಿಜಕ್ಕೂ ನವರಸಗಳ ಸಂಗಮವಾಗಿದ್ದು, ಅದರಲ್ಲಿ ಭಕ್ತಿ, ಶೃಂಗಾರ, ವೀರ, ರೌದ್ರ, ಹಾಸ್ಯ, ಕರುಣ, ಅದ್ಭುತ, ಭಯಾನಕ, ಶಾಂತ ಇವುಗಳೆಲ್ಲವೂ ಒಂದೇ ವೇದಿಕೆಯಲ್ಲಿ ಬೆರೆತು ಜೀವಂತವಾಗುತ್ತವೆ. ನಾಗಮಂಡಲದ ಆರಂಭದಲ್ಲಿ ದೇವತೆಯ ಆರಾಧನೆ, ಮಂಟಪದ ಸಿದ್ಧತೆ, ಪೂಜಾ ಕ್ರಮಗಳು ನಡೆಯುತ್ತವೆ. ನಂತರ ನಾಗದೇವನನ್ನು ಆಮಂತ್ರಿಸುವ ಗೀತೆಗಳು, ಪುರಾಣೋಕ್ತ ಕಥನಗಳು, ಪದ್ಯಗಳು, ಶ್ಲೋಕಗಳು ಮಂಟಪದಲ್ಲಿ ಪ್ರತಿಧ್ವನಿಸುತ್ತವೆ. ನಾಗನರ್ತಕಿಯು ತನ್ನ ನರ್ತನದ ಮೂಲಕ ನಾಗದೇವನನ್ನು ಆಕರ್ಷಿಸುತ್ತಾಳೆ. ಅವಳ ಚಲನೆಗಳು, ಅವಳ ಕಣ್ಣುಗಳ ನೋಟ, ಅವಳ ಕೈಗಳ ಭಂಗಿ, ಅವಳ ದೇಹದ ಲಯಬದ್ಧ ಚಲನೆ, ನಾಗದೇವನು ತನ್ನ ಆವೇಶದಲ್ಲಿ ಸಿಂಗಾರದಿಂದ ಬಡಿದುಕೊಳ್ಳುತ್ತಾನೆ. ಅವನ ಚಲನೆಗಳು ಶಕ್ತಿಯುತವಾಗಿರುತ್ತವೆ. ಅವನ ಮುಖಭಾವಗಳು ರೌದ್ರದಿಂದ ಶಾಂತಿಗೆ ತಿರುಗುತ್ತವೆ. ಅವನ ನರ್ತನವು ಭಕ್ತರ ಮನಸ್ಸನ್ನು ಆವರಿಸುತ್ತದೆ. ಈ ಸಂದರ್ಭದಲ್ಲಿ ಉಪಯೋಗವಾಗುವ ಸಾಹಿತ್ಯ ಆಧಾರಿತ ಗೀತೆಗಳು ಅತ್ಯಂತ ಮುಖ್ಯ. ಅವುಗಳಲ್ಲಿ ಪುರಾಣದ ಕಥೆಗಳು, ದೇವರ ಮಹಿಮೆ, ನಾಗದೇವನ ಶಕ್ತಿ, ಭಕ್ತರ ಪ್ರಾರ್ಥನೆ. ಸಾಹಿತ್ಯಮಯವಾದ ಸಂಭಾಷಣೆಗಳು ನಾಗ ಮತ್ತು ನಾಗನರ್ತಕಿಯ ನಡುವೆ ನಡೆಯುತ್ತವೆ. ಅವುಗಳಲ್ಲಿ ಭಾವನಾತ್ಮಕ ತೀವ್ರತೆ, ಶೃಂಗಾರದ ಸೌಂದರ್ಯ, ಭಕ್ತಿಯ ಆಳ. ಢಮರುವಿನ ವಿಶಿಷ್ಟವಾದ ಲಯಬದ್ಧವಾದ ಸ್ವರವು ಈ ನರ್ತನಕ್ಕೆ ಜೀವ ತುಂಬುತ್ತದೆ. ಢಮರು, ತಾಳ, ಮದ್ದಲೆ, ನಾದಸ್ವರ, ಹಿಮ್ಮೇಳದ ವಾದ್ಯಗಳು ನರ್ತನದ ಪ್ರತಿಯೊಂದು ಚಲನೆಗೆ ತಕ್ಕಂತೆ ಪ್ರತಿಧ್ವನಿಸುತ್ತವೆ. ಅವು ನರ್ತನದ ತೀವ್ರತೆಯನ್ನು ಹೆಚ್ಚಿಸುತ್ತವೆ, ಭಾವನೆಯನ್ನು ಗಾಢಗೊಳಿಸುತ್ತವೆ. ನಾಗಮಂಡಲದ ನಾಗನರ್ತನವು ಕೇವಲ ಒಂದು ಕಲಾತ್ಮಕ ಪ್ರದರ್ಶನವಲ್ಲ, ಅದು ಭಕ್ತಿಯ, ಸಂಸ್ಕೃತಿಯ, ಪರಂಪರೆಯ, ಸಮುದಾಯದ ಒಗ್ಗಟ್ಟಿನ ಪ್ರತೀಕ. ಭಕ್ತರು ಈ ನರ್ತನವನ್ನು ನೋಡುವಾಗ ತಮ್ಮ ಮನಸ್ಸಿನಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾರೆ.
ನರ್ತನದ ಪ್ರತಿಯೊಂದು ಹಂತವೂ ಅವರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ನಾಗ ಮತ್ತು ನಾಗನರ್ತಕಿಯ ಮುಖಾಮುಖಿ ಕ್ಷಣವು ಅತ್ಯಂತ ತೀವ್ರವಾದುದು. ಅದು ನವರಸಗಳ ಪರಾಕಾಷ್ಠೆ. ಈ ಕ್ಷಣದಲ್ಲಿ ಭಕ್ತರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಕೇಂದ್ರೀಕರಿಸುತ್ತಾರೆ. ನಾಗಮಂಡಲದ ವಿಧಿಗಳು 2 ದಿನಗಳ ಕಾಲ ನಡೆಯುತ್ತವೆ. ಆದರೆ ಮಂಟಪದಲ್ಲಿ ನಡೆಯುವ ನಾಗನರ್ತನವೇ ಇದರ ಪ್ರಧಾನ. ಇದು ಕೇವಲ ಒಂದು ಆಚರಣೆ ಅಲ್ಲ, ಅದು ಒಂದು ಅನುಭವ, ಒಂದು ಸಂಸ್ಕೃತಿಯ ಜೀವಂತ ರೂಪ, ಒಂದು ಭಕ್ತಿಯ ಉತ್ಸವ. ನಾಗನರ್ತನವು ವರ್ಣನಾತೀತವಾದ ಅನುಭವವನ್ನು ನೀಡುತ್ತದೆ. ಅದು ಭಕ್ತರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಅವರ ಆತ್ಮವನ್ನು ದೇವರೊಂದಿಗೆ ಒಂದಾಗಿಸುತ್ತದೆ. ಈ ನರ್ತನವು ನಿಜಕ್ಕೂ ನವರಸಗಳ ಸಂಗಮ. ಅದು ಜೀವನದ ಎಲ್ಲಾ ಭಾವನೆಗಳನ್ನು ಒಂದೇ ವೇದಿಕೆಯಲ್ಲಿ ತಂದು ಅವುಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಬೆರೆಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.